ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ವೇದಾಂತಿಗಳೇ, ಬ್ರಹ್ಮಸೂತ್ರ ಪ್ರಿಯರೇ, ಹಿಂದಿನ ವಿಡಿಯೋದಲ್ಲಿ ನಾವು 3ನೇ ಪಾದದಲ್ಲಿ 11ನೇ ಸೂತ್ರದ ತನಕ ನೋಡಿದೆವು. ಅಂದರೆ ಒಟ್ಟಾರೆ 555 ಸೂತ್ರಗಳಲ್ಲಿ 74 ಸೂತ್ರವನ್ನು ನೋಡಿದ್ದೇವೆ. ಏನು ತಿಳ್ಕೊಂಡಿದ್ದೇವೆ ನಾವು 3ನೇ ಪಾದದಲ್ಲಿ ಅಂದರೆ, ಈ ಜಗತ್ತಿಗೆ ಮತ್ತು ಸ್ವರ್ಗಲೋಕಕ್ಕೆ ಮತ್ತು ಎಲ್ಲ ಜಗತ್ತುಗಳಿಗೆ ನಮ್ಮ ಮನಸ್ಸು, ದೇಹ, ಇಂದ್ರಿಯಗಳಿಗೆಲ್ಲಕ್ಕೂ ಆಶ್ರಯದಾತನು ಭಗವಂತನು. ಮುಖ್ಯವಾಗಿ ಎಲ್ಲ ಲೋಕಗಳಿಗೆ ಆಶ್ರಯದಾತನು ಪರಬ್ರಹ್ಮ ಪರಮಾತ್ಮನೇ ಹೊರತು ಜೀವಾತ್ಮನಲ್ಲ, ಪ್ರಕೃತಿ ಅಲ್ಲ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಂಡೆವು. ಆಮೇಲೆ ಅಕ್ಷರ ಅನ್ನೋ ಶಬ್ದದ ಅರ್ಥ ಏನು ಅಂತ ನಾವು ತಿಳ್ಕೊಂಡೆವು. ಈಗ ಮುಂದೆ ನಾವು 12ನೇ ಸೂತ್ರದಲ್ಲಿ 3ನೇ ಪಾದದ 12ನೇ ಸೂತ್ರದಲ್ಲಿ ಸೂತ್ರ ಹೀಗೆ ಹೇಳತ್ತೆ ನೋಡಿ: ಅನ್ಯಭಾವ ವ್ಯಾವೃತ್ತೇಶ್ಚ ಅನ್ಯಭಾವ ವ್ಯಾವೃತ್ತೇಶ್ಚ. ಮುಂದುವರಿದು ಈ ವಾದವನ್ನು, ಈ ವಿಚಾರವನ್ನು ಮುಂದುವರಿಸ್ತಾ ಹೇಳುತ್ತೆ ಸೂತ್ರ. ಸಾಂಖ್ಯರ ಪ್ರಕೃತಿಯ ಸಿದ್ಧಾಂತವನ್ನು ಈ ಸೂತ್ರ ಅಲ್ಲಗಳೆಯುತ್ತದೆ. ಏನು ಸಾಂಖ್ಯರ ಸಿದ್ಧಾಂತ ಅಂದರೆ ಏನು? ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ, ಈ ವಿಡಿಯೋದಲ್ಲೂ ಸ್ವಲ್ಪ ನೋಡೋಣ. ಸಾಂಖ್ಯರು ಏನು ಹೇಳ್ತಾರೆ? ಈ ಜಗತ್ತಿಗೆ ಆಶ್ರಯವು ಪ್ರಕೃತಿಯೇ ಅಥವಾ ಪ್ರಧಾನವೇ ಅಂತ ಹೇಳ್ತಾರೆ ಅವರು. ಅದನ್ನು ವೇದಾಂತ ಒಪ್ಪೋದಿಲ್ಲ. ವೇದಾಂತ ಹೇಳುತ್ತೆ, ಇಲ್ಲ, ಪರಬ್ರಹ್ಮವೇ, ಪ್ರಕೃತಿ ಅಲ್ಲ. ಪ್ರಕೃತಿಯು ಪರಬ್ರಹ್ಮನ ಅಧೀನವಾಗಿದೆ. ಹಾಗಾಗಿ ಫೈನಲ್ ಆಗಿ ನೋಡ್ಲಿಕ್ಕೆ ಹೋದರೆ ಪರಬ್ರಹ್ಮವೇ ಎಲ್ಲ ಲೋಕಗಳಿಗೂ ಆಶ್ರಯ. ಈ ಭೂಲೋಕಕ್ಕಿರ್ಬೋದು, ಸ್ವರ್ಗಾದಿ ಲೋಕಗಳಿಗಿರ್ಬೋದು, ಎಲ್ಲ ಲೋಕಗಳಿಗೂ ಪರಬ್ರಹ್ಮ ಪರಮಾತ್ಮನೇ ಆಶ್ರಯ ಅಂತ ವೇದಾಂತ ಹೇಳತ್ತೆ. ಹಾಗಾಗಿ ಆ ಸಾಂಖ್ಯರ ಪ್ರಕೃತಿ ಸಿದ್ಧಾಂತವನ್ನು ಒಪ್ಪದೆ ಮುಂದುವರಿತಾರೆ. ಈಗ ಧ್ಯಾನ ಮಾಡ್ತಾರಲ್ಲ, ನಾವು ಸಾಮಾನ್ಯ ಹೇಳ್ತೇವೆ, ಧ್ಯಾನ ಅನ್ನೋದೊಂದು ಆಧ್ಯಾತ್ಮಿಕದಲ್ಲಿ ಒಂದು ಉಚ್ಚ ಸ್ಥಿತಿಯ ಧ್ಯಾನ ಮಾಡೋದು. ಈ ಧ್ಯಾನ ಮಾಡುವವರಲ್ಲಿ ಯಾರು ಪ್ರಕೃತಿಗೆ ಬದ್ಧರಾಗಿ ಧ್ಯಾನ ಮಾಡುತ್ತಾರೋ ಅವರು ಏನು ಮಾಡ್ತಾರೆ? ಇಲ್ಲಿ 2 ವಿಷಯ ಇದೆ. ಧ್ಯಾನ ಪ್ರಕೃತಿಬದ್ಧವಾಗಿ ಮಾಡೋದೊಂದು, ಧ್ಯಾನ ಪುರುಷಬದ್ಧವಾಗಿ ಮಾಡೋದು ಒಂದು. ಈಗ ಸಾಂಖ್ಯ ಸಿದ್ಧಾಂತದಲ್ಲಿ ಅವರು ಪ್ರಕೃತಿಗೆ ಬದ್ಧವಾಗಿ ಧ್ಯಾನ ಮಾಡ್ತಾರೆ. ಈಗ ಅವರು ಏನು ಮಾಡ್ತಾರೆ? ಆಸನ ಸಿದ್ಧಿ, ಸರಿಯಾದ ಆಸನದಲ್ಲೇ ಕೂತ್ಕೊಳ್ಬೇಕು, ಪ್ರಾಣಾಯಾಮ ಮಾಡಬೇಕು, ಯೋಚನಾರಹಿತ ಸ್ಥಿತಿಯಲ್ಲಿ ಇರಬೇಕು, ಅಥವಾ ಬೇರೆ ಬೇರೆ ಸಿದ್ಧಿಗಳನ್ನು ಪಡೆಯಬೇಕು. ಅದೇ ತುಂಬ ಮುಖ್ಯ, ಸಿದ್ಧ ಪುರುಷರಾಗ್ತಾರೆ ಅಂತ ಎಲ್ಲ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಡಿವಿಯೇಷನ್ ಇದೆ. ಧ್ಯಾನಗಳಲ್ಲೂ ನಾನಾ ಬಗೆಯ ಧ್ಯಾನಗಳಿವೆ. ವೇದಾಂತ ಧ್ಯಾನ ಇದೆ, ಅದು ವೇದಾಂತ ಧ್ಯಾನ ಪರಮಾತ್ಮನ್ನು ಕುರಿತು. ಈ ಸಾಂಖ್ಯದ ಧ್ಯಾನ ಪ್ರಕೃತಿಯನ್ನು ಕುರಿತು. ಹಾಗಾಗಿ ಈ ಪ್ರಕೃತಿ ಧ್ಯಾನದಲ್ಲಿ ಅವರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಆಸನ ಸಿದ್ಧಿ. ನೀವು ಅಷ್ಟಾಂಗ ಯೋಗದಲ್ಲಿ ಕೇಳಿರ್ಬೋದು, ಫಸ್ಟ್ ಆಸನ ಸಿದ್ಧಿಯನ್ನು ಮಾಡಿಕೊಳ್ಬೇಕು, ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮುಂತಾದ್ದೆಲ್ಲ ನೀವು ನೋಡಿರ್ಬೋದು. ಅದೇ ಅವರು ಹೇಳ್ತಾರೆ, ಮೊದಲು ಆಸನ ಸಿದ್ಧಿ, ಆಮೇಲೆ ಪ್ರಾಣಾಯಾಮ ಸಿದ್ಧಿ, ಆಮೇಲೆ ಯೋಚನಾರಹಿತ ಸ್ಥಿತಿ, ಆಮೇಲೆ ಬೇರೆ ಬೇರೆ ಸಿದ್ಧಿಗಳನ್ನು ಪಡೆಯುವುದು ಅಂತ ಹೇಳ್ತಾರೆ. ಅವರ ಎಲ್ಲ ಸಾಧನೆಗಳು ಪ್ರಕೃತಿ ಪ್ರಧಾನವಾಗಿದೆ. ಅವರು ಅಂದರೆ ಯಾರು? ಸಾಂಖ್ಯರು. ಸಾಂಖ್ಯ ತತ್ವದವರು ಪ್ರಕೃತಿ ಪ್ರಧಾನವಾದ ಧ್ಯಾನವನ್ನು ಮಾಡ್ತಾರೆ. ಈಗ ಬುದ್ಧನ ಧ್ಯಾನ ಪದ್ಧತಿಯಲ್ಲಿ ನಾವು ಏನು ಮಾಡ್ತೇವೆ? ಯೋಚನಾರಹಿತ ಸ್ಥಿತಿಯನ್ನು ಹೊಂದಲು ಉಸಿರನ್ನೇ ಗಮನಿಸಿ ಅಂತ ಹೇಳ್ತೇವೆ. ಆನಾಪಾನಸತಿ ಅಂತ ಹೇಳ್ಬೋದು. ಬೇರೆ ಬೇರೆ ಪದ್ಧತಿಗಳಿವೆ. ಮಹಾತ್ಮ ಬುದ್ಧ ಬೇರೆ ಬೇರೆ ಪದ್ಧತಿಯನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ವೇದಾಂತ ಹೇಳಷ್ಟೇ, ಸ್ಥೂಲ ಬುದ್ಧಿಯವರಿಗೆ ಸ್ಥೂಲದಲ್ಲಿ ಮಾಡುವ ಚಮತ್ಕಾರಗಳು, ಸಿದ್ಧಿಗಳೇ ತುಂಬ ದೊಡ್ಡ ವಿಷಯ ಆಗಿ ಹೋಗತ್ತೆ.
ಅವರನ್ನೇ ಹಾಗೆ ಚಮತ್ಕಾರ ಯಾರು ಮಾಡ್ತಾರೋ, ಸಿದ್ಧಿಗಳನ್ನು ಯಾರು ಪಡೀತಾರೋ, ನೀರಿನಲ್ಲಿ ಯಾರು ನಡೀತಾರೋ, ಗಾಳಿಯಲ್ಲಿ ಯಾರು ಹಾರ್ತಾರೋ, ಮುಂತಾದ ಸಿದ್ಧಿಗಳನ್ನು ಪಡೆದವರೇ ತುಂಬ ದೊಡ್ಡ ಮಹಾತ್ಮರು, ತುಂಬ ಸಾಧಕರು ಅಂತ ಅವರು ಅಂದ್ಕೊಳ್ತಾರೆ. ಇದು ಪ್ರಕೃತಿಗೆ ಸಂಬಂಧಪಟ್ಟ ಸಾಧನೆ. ಪ್ರಕೃತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಮಾಡುವ ಸಾಧನೆಗಳು ಇವು. ಅವರು ಅದೇ ತುಂಬ ದೊಡ್ಡ ವಿಷಯ ಅಂತ ತಿಳ್ಕೊಳ್ತಾರೆ. ಇದು ವೇದಾಂತ ಹೇಳುತ್ತೆ, ಇದು ತಪ್ಪಾದ ತಿಳುವಳಿಕೆ, ಇದು ಸರಿಯಾದ ತಿಳುವಳಿಕೆ ಅಲ್ಲ ಅಂತ ಹೇಳುತ್ತೆ. ಪ್ರಕೃತಿಯು ಪರಬ್ರಹ್ಮ ಪರಮಾತ್ಮನ ಕಂಟ್ರೋಲ್ನಲ್ಲಿದೆ. ಪ್ರಕೃತಿ ಅನ್ನೋದು, ವೇದಾಂತ ಹೇಳೋದು, ಪ್ರಕೃತಿ ಅನ್ನೋದು ಪರಮಾತ್ಮ ಪರಬ್ರಹ್ಮ ಪರಮಾತ್ಮನ ಅಧೀನದಲ್ಲಿ ಇದೆ. ಹೀಗಿರುವುದರಿಂದ ಪರಬ್ರಹ್ಮ ಪರಮಾತ್ಮನನ್ನು ಅರಿಯಬೇಕೇ ಹೊರತು ಪ್ರಕೃತಿಯನ್ನು ಅರಿಯೋದಲ್ಲ ಅಂತ. ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಕೇಳ್ತಾರೆ, ವೇದಾಂತಿಗಳು ಕೇಳ್ತಾರೆ. ಅಲ್ಲೇ ಇಲ್ಲಿ ನಾವು ಹೊರಟದ್ದು ಏನು? ಭಗವಂತನನ್ನು ಅರಿಯಲಿಕ್ಕೆ, ಪರಬ್ರಹ್ಮವನ್ನು ಅರಿಯಲಿಕ್ಕೆ. ನೀವು ಅರಿತಾ ಇರೋದು ಏನು? ಪ್ರಕೃತಿಯನ್ನು. ನಾವು ಹೊರಟದ್ದು ಪ್ರಕೃತಿಯನ್ನು ಅರಿಯಲಿಕ್ಕಲ್ಲ, ಪರಬ್ರಹ್ಮವನ್ನು ಅರಿಯಲಿಕ್ಕೆ. ಹಾಗಾಗಿ ಆ ಧ್ಯಾನ ಪದ್ಧತಿಗಿಂತ ಮುಂದೆ ಹೇಳ್ತಾರೆ, ನೀವು ಆಕಾಶ ಅದನ್ನು ಮುಂದೆ ನೋಡೋಣ. ಹೀಗೆ ಹೇಳ್ತಾ ಮುಂದಿನ ವಿಚಾರ ಬರುತ್ತೆ, ಓಂಕಾರವು ಅಪರಬ್ರಹ್ಮವೂ ಹೌದು. ನೋಡಿ, ಈಗ ಮತ್ತೆ ಓಂಕಾರದ ವಿಷಯದ ಬಗ್ಗೆ ಒಂದು ಸ್ಪಷ್ಟನೆ. ಓಂಕಾರ ಅಪರಬ್ರಹ್ಮವೂ ಹೌದು. ಅಪರಬ್ರಹ್ಮ ಅಂದರೆ ಏನಪ್ಪ? ಸಗುಣ ರೂಪಿಯಾದ ಪರಮಾತ್ಮನನ್ನು ಅಪರಬ್ರಹ್ಮ ಅಂತ ಇದ್ದಾರೆ. ಅಪರಬ್ರಹ್ಮ ಅಂದರೆ ಸಗುಣ ರೂಪಿಯಾದ ಭಗವಂತ. ಸಗುಣ ರೂಪಿಯಾದ ಭಗವಂತ ಅಂದರೆ ಏನು? ಅಂದರೆ ಉಪಾಧಿಯಿಂದ ಕೂಡಿದ ಭಗವಂತ. ಈಗ ನೀವು ಶ್ರೀಕೃಷ್ಣ ಪರಮಾತ್ಮನ್ನು ನೋಡ್ತೀರಿ, ಶ್ರೀರಾಮಚಂದ್ರನ್ನು ನೋಡ್ತೀರಿ. ಇವನು ಉಪಾಧಿ, ದೇಹ ಅನ್ನೋ ಒಂದು ಉಪಾಧಿ ಇದೆ, ಮನಸ್ಸು ಅನ್ನೋ ಒಂದು ಉಪಾಧಿ ಇದೆ, ಬುದ್ಧಿ ಅನ್ನೋ ಉಪಾಧಿ ಇದೆ. ಈ ಉಪಾಧಿಗಳನ್ನು ಒಳಗೊಂಡ ಪರಮ ಚೈತನ್ಯ ಅಥವಾ ಪರಮಾತ್ಮನನ್ನು ನಾವು ಏನಂತೇವೆ? ಅಪರಬ್ರಹ್ಮ, ಸಗುಣ ರೂಪಿ ಭಗವಂತ ಅಂತ ಹೇಳ್ತೇವೆ. ಪರಬ್ರಹ್ಮವೂ ಹೌದು. ಪರಬ್ರಹ್ಮ ಅಂದ್ರೇನು? ಉಪಾಧಿರಹಿತ, ಅವ್ಯಕ್ತ, ನಾಮರೂಪರಹಿತ, ಗುಣರಹಿತ. ಇದನ್ನು ಪರಬ್ರಹ್ಮ ತತ್ವ ಅಂತ ಹೇಳ್ತೇವೆ. ಪರಬ್ರಹ್ಮವೂ ಹೌದು ಎಂದಾದ ಮೇಲೆ, ಅದನ್ನು ಒಪ್ಪಿದ ಮೇಲೆ ಓಂಕಾರವು ಪರಬ್ರಹ್ಮ ಪರಮಾತ್ಮನನ್ನೇ ಸೂಚಿಸುತ್ತದೆ ಅಂತ ತಿಳ್ಕೊಳ್ತೇವೆ ಎಂದು ಹೇಗೆ ಹೇಳುವುದು ಅಂತ ಇವರು ಪ್ರಶ್ನೆ ಕೇಳ್ತಾರೆ. ಈಗ ಪರಬ್ರಹ್ಮವೂ ಹೌದು, ಪರಬ್ರಹ್ಮವೂ ಹೌದು ಅಂದಮೇಲೆ ನೀವು ಪರಬ್ರಹ್ಮವೇ ಅಂತ ಹೇಗೆ ಹೇಳ್ತೀರಿ ಅಂತ ಕ್ವಶನ್ ಏನು? ಓಂಕಾರವು ಅಪರಬ್ರಹ್ಮವೂ ಹೌದು, ಪರಬ್ರಹ್ಮವೂ ಹೌದು ಅಂತ ನೀವೇ ಹೇಳಿದ ಮೇಲೆ ಇದು ಪರಬ್ರಹ್ಮವೇ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ವಾದ. ಅದಕ್ಕೆ ಮುಂದಿನ ಸೂತ್ರ ಹೇಳತ್ತೆ, ಈಕ್ಷತಿ ಕರ್ಮ ವ್ಯಪದೇಶಾತ್. ಈಕ್ಷತಿ ಕರ್ಮ ವ್ಯಪದೇಶಾತ್. ಪರಮಪುರುಷ ಪರಮಾತ್ಮನು ಯೋಚಿಸಿದನು. ಯೋಚಿಸಿದನು ಅಂದರೇನು? ಇಲ್ಲಿ ಯೋಚಿಸಿದನು ಅಂತ ಇರೋದ್ರಿಂದ ಪ್ರಕೃತಿ ಅಲ್ಲ ಅಂತ ಹೇಳುತ್ತೆ. ಪ್ರಕೃತಿ ಯೋಚಿಸ್ಲಿಕ್ಕಾಗೋಲ್ಲ, ಜಡ ಯೋಚಿಸ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಗುತ್ತೆ. ಉಪನಿಷತ್ತಿನಲ್ಲಿ ಹೇಳುವಂತೆ ಯಾವ ಜೀವನು ಅ ಉ ಮ, ಅ ಉ ಮ್ ಎಂಬ 3 ಮಾತ್ರೆಗಳಿಂದಲೂ, ಅಂದರೆ 3 ಶಬ್ದ, ಅದು ಅಕ್ಷರಗಳಿಂದಲೂ ಓಂಕಾರವನ್ನು ಉಚ್ಚಾರಿಸುತ್ತಾನೋ, ಅಂದರೆ ಏನೂ ಇಲ್ಲ, ಆ 3 ಸೇರಿಸಿ ಓಂ ಆದಮೇಲೆ ಸ್ವಲ್ಪ ಸ್ಪೇಸ್ ಇದೆಯಲ್ಲ, ಅಲ್ಲೇ ಆತ್ಮ ಇರೋದು ಅಂತ ಉಚ್ಚರಿಸುತ್ತಾನೋ ಅವನು. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತಾರೆ. ಹಾವು ತನ್ನ ಪೊರೆಯನ್ನು ಹೇಗೆ ಕಳಚಿಕೊಳ್ಳುತ್ತದೋ ಹಾಗೆ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಳ್ತಾನೆ, ಜೀವಘನನಾಗ್ತಾನೆ, ಅಥವಾ ಅತ್ಯಂತ ಪವಿತ್ರವಾದ ಪ್ರತ್ಯಗಾತ್ಮನಾಗ್ತಾನೆ, ಜೀವಾತ್ಮನಾಗ್ತಾನೆ. ಅನಂತರ ತಾನು ಪ್ರತ್ಯಗಾತ್ಮನಾದ ನಾನು ಪರಬ್ರಹ್ಮ ಸ್ವರೂಪನೇ ಅಂತ ತಿಳ್ಕೊಳ್ತಾನೆ. ಹಾಗಾಗಿ ಪರಬ್ರಹ್ಮ ಪರಮಾತ್ಮನೇ ಆಗುತ್ತಾನೆ ಅಂತ ಇಲ್ಲಿ ಸ್ಪಷ್ಟತೆ ಬಂತು. ಈಗ ಮುಂದಿನ ವಿಚಾರ ಬರುತ್ತೆ, ಜೀವನು ಹೃದಯಾಕಾಶದಲ್ಲಿದ್ದಾನೆ ಎಂದು ಉಪನಿಷತ್ತು ಹೇಳುತ್ತದೆ. ಜೀವನು
ಹೃದಯ ಆಕಾಶದಲ್ಲಿದ್ದಾನೆ ಅಂತ ಉಪನಿಷತ್ತು ಹೇಳುತ್ತೆ. ಹಾಗಾದರೆ ದಹರಾಕಾಶದಲ್ಲಿರುವುದು ಜೀವನೆಂದು ತಿಳಿಯಬಹುದಲ್ಲ. ದಹರಾಕಾಶ ಅಂದರೆ ಹೃದಯಾಕಾಶ ಅಂತ ಅರ್ಥ. ಈಗ ಜೀವನು ಹೃದಯಾಕಾಶದಲ್ಲಿದ್ದಾನೆ ಅಂತ ನೀವು ಹೇಳಿದ ಮೇಲೆ ಹಾಗಾದರೆ ನಾವು ದಹರಾಕಾಶ ಅಂತ ದಹರಾಕಾಶದಲ್ಲಿರುವವನು ಜೀವನೇ ಅಂತ ತಿಳ್ಕೊಳ್ಬಹುದಲ್ಲ. ಪರಮಾತ್ಮ ಅಂತ ಯಾಕೆ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಏನು? ಪರಮಾತ್ಮ ಪರಬ್ರಹ್ಮನೇ ದಹರಾಕಾಶದಲ್ಲಿದ್ದಾನೆ ಅಂತ ಯಾಕೆ ತಿಳ್ಕೊಳ್ಬೇಕು? ಜೀವಾತ್ಮನೇ ಇದ್ದಾನೆ ಅಂತ ತಿಳ್ಕೊಳ್ಳೋಣ ಏನಿವಾಗ ಅನ್ನೋದರ ಪ್ರಶ್ನೆ. ಅದಕ್ಕೆ 14ನೇ ಸೂತ್ರ ಉತ್ತರ ಹೇಳತ್ತೆ, ದಹರ ಉತ್ತರೇಭ್ಯ ಹೃದಯದ ಆಕಾಶವನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ ಅಂತ ಹೇಳುತ್ತೆ ಉಪನಿಷತ್ತು. ಹೃದಯದ ಆಕಾಶವನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯ. ದಹರ ಎಂದರೆ ಪರಮಾತ್ಮನೇ. ಯಾಕೆ ಅತಿ ಮುಖ್ಯ ಅಂದರೆ ದಹರ ಅನ್ನುವ ಶಬ್ದದ ಅರ್ಥವೇ ಪರಮಾತ್ಮನೇ ಅಂತ, ಹೊರತು ಬೇರೇನೂ ಅಲ್ಲ. ದಹರಾಕಾಶವನ್ನು ವರ್ತಿ ಆಫ್ ನೋಯಿಂಗ್ ಅಂತ ಉಪನಿಷತ್ತು ಹೇಳುತ್ತೆ. ವರ್ತಿ ಆಫ್ ಎನ್ಕ್ವೈರಿ ಅಂತ ಹೇಳುತ್ತೆ. ಅದ್ರ ಬಗ್ಗೆ ವಿಚಾರಿಸು, ಅದು ತುಂಬ ನಿನಗೆ ಜ್ಞಾನವನ್ನು ಕೊಡುತ್ತೆ, ಪರಬ್ರಹ್ಮದ ತನಕ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಜೀವಾತ್ಮನನ್ನು ಹೇಳಿಲ್ಲ. ಯಾಕೆಂದರೆ ದಹರ ಅನ್ನುವುದಕ್ಕೆ ಸತ್ಯ, ಅಮೃತ ಮುಂತಾದ ಶಬ್ದಗಳಿವೆ. ದಹರ ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ಸತ್ಯ. ದಹರ ಅಂದರೆ ಸತ್ಯ, ಅಮೃತ ಅಂದರೆ ಮುಕ್ತಿ. ಈ ಶಬ್ದಗಳು ಜೀವಾತ್ಮನಿಗೆ ಹೊಂದಾಣಿಕೆ ಆಗೋದಿಲ್ಲ. ನೀವು ಜೀವಾತ್ಮನು ಸತ್ಯ, ಜೀವಾತ್ಮನು ಮುಕ್ತ, ಜೀವಾತ್ಮನು ಅಮೃತ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಪರಬ್ರಹ್ಮ ಪರಮಾತ್ಮನಿಗೆ ಹೇಳುವ ಶಬ್ದಗಳು. ಹಾಗಾಗಿ ಪರಬ್ರಹ್ಮ ಪರಮಾತ್ಮನಿಗೆ ಮಾತ್ರ ಈ ಶಬ್ದಗಳು ಹೊಂದೋದ್ರಿಂದ ಜೀವಾತ್ಮನನ್ನು, ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಜೀವಾತ್ಮನನ್ನು ತಿಳಿಯುವುದರಿಂದ ನಾವು ಮುಕ್ತರಾಗಲಿಕ್ಕಾಗೋದಿಲ್ಲ. ಜೀವಾತ್ಮನನ್ನು ನಾನು ಜೀವಾತ್ಮ ಅಂತ ಒಬ್ಬನನ್ನು ಭಾವಿಸಿಕೊಂಡು ನನ್ನ ಜೀವಾತ್ಮನನ್ನು ನಾನು ತಿಳ್ಕೊಂಡು ಮುಕ್ತನಾಗಲಿಕ್ಕಾಗೋದಿಲ್ಲ. ಅದಕ್ಕೆ ಸ್ವಸ್ವರೂಪ ಸತ್ಯ ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ತಾರೆ? ನೀನು ಪರಮಾತ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನೀನು ಜೀವಾತ್ಮ ಅಲ್ಲ, ಪರಮಾತ್ಮ ಅಂತ ತಿಳ್ಕೊಳ್ಬೇಕು ಅನ್ನೋದು ವಿಷಯ. ಜೀವಾತ್ಮ ಅಂತ ತಿಳ್ಕೊಳ್ಳುವಂಥ ವಿಷಯ ಅಲ್ಲ, ನೀನು ಪರಬ್ರಹ್ಮ ಪರಮಾತ್ಮ ಅಂತ ತಿಳ್ಕೊಳ್ಬೇಕು ಅಂತ ವಿಷಯ. ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ದಹರ ಆಕಾಶ ಅಂತ ಬರ್ತದೆ. ದಹರ ಆಕಾಶ ಅಂದರೆ ಹೃದಯಾಕಾಶವನ್ನೇ ಪರಬ್ರಹ್ಮ ಅಂತ ಹೇಳ್ತದೆ ಅಂತ ತಿಳ್ಕೊಳ್ಳೋಣ. ಹೃದಯ ಆಕಾಶವನ್ನೇ ಹೃದಯದಲ್ಲಿರುವ ಆಕಾಶ ಸ್ಪೇಸ್, ಅದನ್ನೇ ಪರಬ್ರಹ್ಮ ಅಂತ ನಾವು ಉಪಾಸನೆ ಮಾಡ್ತೇವೆ ಅಂತ ತಿಳ್ಕೊಳ್ಬೇಕು. ಅದು ಜೀವ ಅಲ್ಲ. ಹಾಗಾಗಿ ಅಲ್ಲಿರುವುದು ಜೀವ ಅಲ್ಲ, ಅಲ್ಲಿರೋದು ಪರಬ್ರಹ್ಮ ಪರಮಾತ್ಮನೇ ಅಂತ ತಿಳ್ಕೊಳ್ಬೇಕು ಅಂತ ವಿಷಯ. ಮುಂದೆ ಇದನ್ನೇ ಮುಂದುವರಿಸುತ್ತಾ ಹೇಳುತ್ತೆ 15ನೇ ಸೂತ್ರ, ಗತಿ ಶಬ್ದಾಭ್ಯಾಂ ತಥಾಹಿ ದೃಷ್ಟಂ ಲಿಂಗಂ ಚ. ಗತಿ ಎಂದರೆ ಎಲ್ಲದರ ಕೊನೆಯ ಆಶ್ರಯ. ಕೊನೆಗೆ ಯಾರಪ್ಪ ಆಶ್ರಯ ಅಂದರೆ ಪರಮಾತ್ಮನೇ ಆಶ್ರಯ. ಕೊನೆಗೆ ಎಲ್ಲ ಜೀವರುಗಳಿಗೆ, ಎಲ್ಲ ಲೋಕಗಳಿಗೆ ಆಶ್ರಯ ಯಾವುದು? ಪರಮಾತ್ಮನೇ ಆಶ್ರಯ. ಆದುದರಿಂದ ಎಲ್ಲ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ, ಅಂದರೆ ಛಾಂದೋಗ್ಯ ಉಪನಿಷತ್ತು ಮುಂತಾದ ಉಪನಿಷತ್ತುಗಳಲ್ಲಿ ಹೇಳಿದ್ದು ಪರಬ್ರಹ್ಮವೇ ಅಂತಿಮ ಗಮ್ಯಸ್ಥಾನ ಅಂತ ಹೇಳಿದ್ದು. ಉಪನಿಷತ್ತು ಹೇಳೋದು ನಾವೆಲ್ಲರೂ ನೋಡಿ, ಇದೊಂದು ಸ್ವಲ್ಪ ಮುಂದಿನ ವಿಚಾರ ಅರ್ಥ ಮಾಡಿಕೊಳ್ಳಿ ಸ್ವಲ್ಪ. ಉಪನಿಷತ್ತು ಏನು ಹೇಳುತ್ತೆ ಅಂದರೆ ನಾವೆಲ್ಲರೂ, ಅಂದರೆ ಜೀವರುಗಳಾದ ನಾವೆಲ್ಲರೂ ಭೂತ ಅಂತ ಹೇಳ್ತಾರೆ, ಅಂದರೆ ಜೀವಭೂತ, ಎಲ್ಲ ಭೂತಗಳು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಇಲ್ಲಿ ಇರ್ಬೋದು, ನರಿ ಇರ್ಬೋದು, ಹಲ್ಲಿ ಇರ್ಬೋದು, ಸ್ಟೀಪಲ್ಲಿ ನಾವೆಲ್ಲರೂ ಪ್ರತಿದಿನವೂ ಬ್ರಹ್ಮಲೋಕಕ್ಕೆ ಹೋಗುತ್ತೇವೆ. ನೋಡಿ, ನಾವೆಲ್ಲರೂ ಪ್ರತಿದಿನವೂ ಬ್ರಹ್ಮಲೋಕಕ್ಕೆ ಹೋಗುತ್ತೇವೆ. 3 ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಸುಷುಪ್ತಿಯಲ್ಲಿ ಹೋಗ್ತೇವೆ. ಸುಷುಪ್ತಿ ಅಂದರೆ ಏನು? ಗಾಢ ನಿದ್ದೆ. ನಾವು ಮಲಗಿದ್ದೇ ನಮಗೆ ಗೊತ್ತಿರೋಲ್ಲ, ಯಾರಿಗೆ ಬಂದರೂ ಗೊತ್ತಾಗಲ್ಲ, ಹೋದ್ರೂ ಗೊತ್ತಾಗಲ್ಲ, ಆ ಸ್ಥಿತಿ ಗಾಢ ಡೀಪ್ ಸ್ಲೀಪ್ ಅಂತಾರಲ್ಲ ಅದು. ಆಮೇಲೆ ಸಮಾಧಿ, ಧ್ಯಾನ ಮಾಡುವಾಗ ನೋಡಿ ಡೀಪಾಗಿ ಹೋದಾಗ
ಸಮಾಧಿ ಸ್ಥಿತಿ. ಮತ್ತು ರಿಯಲೈಸೇಷನ್ ಅಂದರೆ ಏನು? ಜ್ಞಾನೋದಯ ಆಗೋದು ಅಂತ ಹೇಳ್ತಾರಲ್ಲ ಅದು ರಿಯಲೈಸೇಷನ್. ಹಾಗಾದರೆ ಇದರಲ್ಲಿ ವ್ಯತ್ಯಾಸ ಏನು? ಈ 3 ಸ್ಥಿತಿಯಲ್ಲೂ ನಾವು ಬ್ರಹ್ಮಲೋಕಕ್ಕೆ ಹೋಗ್ತೇವೆ ಅಂತ. ಸುಷುಪ್ತಿಯಲ್ಲೂ ಹೋಗ್ತೇವೆ, ಸಮಾಧಿಯಲ್ಲೂ ಹೋಗ್ತೇವೆ, ರಿಯಲೈಸೇಷನ್ ಆದಾಗಲೂ ಹೋಗ್ತೇವೆ. ಹಾಗಾದರೆ ಇದರಲ್ಲಿ ಏನು ವ್ಯತ್ಯಾಸವೇ ಇಲ್ವಾ? ಎಲ್ಲ ಒಂದೇನೋ ಅಂದರೆ ಉಪನಿಷತ್ತು ಹೇಳುತ್ತೆ ವ್ಯತ್ಯಾಸ ಇದೆ. ನಾವು ಸುಷುಪ್ತಿಯಲ್ಲೂ ಸಮಾಧಿಯಲ್ಲೂ ರಿಯಲೈಸೇಷನ್ನಲ್ಲಿ ಅಂದರೆ ಜ್ಞಾನೋದಯವಾದಾಗಲೂ ಬ್ರಹ್ಮದೊಂದಿಗೆ ಒಂದಾಗ್ತೇವೆ. ಆದರೆ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಸುಷುಪ್ತಿಯಲ್ಲಿ ನಮ್ಮ ಅವಿದ್ಯೆಯ ಆವರಣದ ಜೊತೆಗೆ ನಾವು ಅಲ್ಲಿಗೆ ಹೋಗ್ತೇವೆ. ಅವಿದ್ಯೆಯ ಆವರಣ ಇರುತ್ತೆ, ಅಂದರೆ ಅವಿದ್ಯೆ ಅನ್ನುವ ಅಜ್ಞಾನ ಅನ್ನುವ ಉಪಾಧಿ ನಮ್ಮಲ್ಲಿ ಇರುತ್ತೆ, ಅದರ ಜೊತೆಗೆ ಹೋಗ್ತೇವೆ. ಹಾಗಾಗಿ ನಾವು ಪರಬ್ರಹ್ಮದೊಂದಿಗೆ ಒಂದಾದರೂ ನಾವು ಒಂದಾಗಿದ್ದೇವೆ ಅನ್ನೋ ಜ್ಞಾನ ನಮಗಿರೋಲ್ಲ. ನಾವು ಪರಬ್ರಹ್ಮದ ಜೊತೆಗೆ ಒಂದಾಗಿದ್ದರೂ ನಾವು ಪರಬ್ರಹ್ಮದ ಜೊತೆಗೆ ಒಂದಾಗಿದ್ದೇವೆ ಅನ್ನೋ ಜ್ಞಾನ ಸುಷುಪ್ತಿಯಲ್ಲಿ ನಮಗೆ ಇರುವುದಿಲ್ಲ. ಪರಬ್ರಹ್ಮನೊಂದಿಗೆ ಇಲ್ಲಿ ಒಂದಾಗುವುದನ್ನು ನಾವು ನಿದ್ರೆ ಅಂತ ಹೇಳ್ತೇವೆ. ನಮ್ಮ ಭಾಷೆಯಲ್ಲಿ ಏನು ಹೇಳ್ತೇವೆ ನಾವು? ಡೀಪ್ ಸ್ಲೀಪ್ ಬಂತು, ನನಗೆ ಇವತ್ತು ಭಾರಿ ಒಳ್ಳೆ ನಿದ್ದೆ ಬಂತು, ಡೀಪ್ ಸ್ಲೀಪ್ ಬಂತು. ಆ್ಯಕ್ಚುಲಿ ಏನು ಹೇಳಬೇಕು? ನಾನು ಇವತ್ತು ಪರಬ್ರಹ್ಮನ ಜೊತೆಗೆ ಒಂದಾಗಿದ್ದೆ ಅನ್ನಬೇಕು. ಡೀಪ್ ಸ್ಲೀಪಲ್ಲಿ ಪರಬ್ರಹ್ಮದ ಜೊತೆಗೆ ಈ ಜೀವಾತ್ಮನ ಒಂದಾಗ್ತಾನೆ, ಅದೇ ಹೇಳಬೇಕು. ನಾವು ಅದೇ ಹೇಳೋಲ್ಲ. ಯಾಕೆ ಹೇಳೋಲ್ಲ? ನಮಗೆ ಆ ಜ್ಞಾನ ಇರೋಲ್ಲ, ಅದಕ್ಕೆ ಹೇಳೋಲ್ಲ. ಇಲ್ಲಿ ನಮಗೆ ಹಾಗಾಗಿ ಅಜ್ಞಾನವಿದೆ, ಅವಿದ್ಯೆ ಇದೆ. ಒಂದಾದರೂ ಅವಿದ್ಯೆ ಇರೋದನ್ನೇ ನಮ್ಗೆ ಗೊತ್ತಾಗೋಲ್ಲ. ಆಯ್ತಪ್ಪ. ಸಮಾಧಿಯಲ್ಲಿ ಏನು? ಸಮಾಧಿಯಲ್ಲಿ ಪ್ರಕೃತಿಯ ಮೇಲೆ ನಾವು ಸಾಮ್ಯವನ್ನು ಸಾಧಿಸಿರುತ್ತೇವೆ. ಇಲ್ಲಿ ಚಿತ್ತವೃತ್ತಿ ನಿರೋಧ ಯೋಗ ಅಂತ ಅಂದ್ಕೊಳ್ತೇವೆ ಸಮಾಧಿಯಲ್ಲಿ. ಅಂದರೆ ಡೀಪ ಧ್ಯಾನದಲ್ಲಿ ಚಿತ್ತವೃತ್ತಿ ನಿರೋಧವೇ ಯೋಗ ಅಂತ ಹೇಳ್ತೇವೆ. ಈ ಚಿತ್ತವೃತ್ತಿ ಅಂದರೆ ಏನಾಯಿತು? ಪ್ರಕೃತಿಯ ಮೇಲೆ ನಾವು ಕಂಟ್ರೋಲು ಸಾಧಿಸೋದು ಅಂತಾಯಿತು. ಇದನ್ನು ಇಲ್ಲಿ ಅಸಂಪ್ರಜ್ಞಾ ಸಮಾಧಿ ಅಂತ ಹೇಳ್ತಾರೆ. ನಮ್ಮ ಹೋಲ್ಡ್ ಸ್ವಾಮಿತ್ವ ಪ್ರಕೃತಿಯ ಮೇಲೆ ಇರುತ್ತದೆ ವಿನಃ ನಾವು ಪರಮಾತ್ಮನ ಜೊತೆಗೆ ಒಂದಾಗುವುದಿಲ್ಲ. ಎಲ್ಲಿ? ಸಮಾಧಿಯಲ್ಲಿ. ಯಾರು ಹೇಳೋದು? ವೇದಾಂತ ಹೇಳೋದು. ಆದರೆ ರಿಯಲೈಸೇಷನ್ ಅಂದರೆ ಜ್ಞಾನೋದಯವಾದಾಗ, ಆತ್ಮಜ್ಞಾನ ಬಂದಾಗ ಮಾತ್ರ ನಾವು ನಮ್ಮ ಸ್ವಸ್ವರೂಪವನ್ನು ಅರಿತುಕೊಂಡು ಪರಮಾತ್ಮನ ಜೊತೆಗೆ ಒಂದಾಗುತ್ತೇವೆ. ಇದನ್ನು ನಾವು ಸ್ವಲ್ಪ ಹೀಗೆ ಅರ್ಥ ಮಾಡಿಕೊಳ್ಬೇಕು. ನಾವು ದಿನಾಗಲೂ ನಿರ್ವಿಕಲ್ಪ ಸಮಾಧಿಗೆ ತುಂಬ ಸಲ ಹೋಗಿರ್ತೇವೆ, ಅಂದರೆ ನಮಗೆ ಗೊತ್ತಿರೋಲ್ಲ ಅಂತ ಹೇಳುತ್ತೆ ವೇದಾಂತ. ಪ್ರತ್ಯಭಿಜ್ಞಾ ಅಂದರೆ ರಿಕಾಗ್ನಿಷನ್ನು, ಅರಿತುಕೊಳ್ಳುವುದು. ನೋಡಿ, ಹಾಗಾಗಿ ವೇದಾಂತದಲ್ಲಿ ಸಾಧನೆ ಅಂದರೆ ಏನು? ಸರಿಯಾದ ತಿಳುವಳಿಕೆ ಸಾಧನೆ. ದಯವಿಟ್ಟು ಇದನ್ನು ನಾನು ಮತ್ತೆ ಹೇಳ್ತೇನೆ. ವೇದಾಂತದಲ್ಲಿ ಬಂದು ಸಾಧನೆ ಏನು ಮಾಡ್ಬೇಕು ಸರ್ ಅಂತ ಪ್ರಶ್ನೆ ಕೇಳಬಾರ್ದು. ಯಾಕೆ ಕೇಳಬಾರ್ದು? ಶ್ರವಣ ಸರಿಯಾಗಿ ಕೇಳು, ಸರಿಯಾಗಿ ಗಮನವಿಟ್ಟು ಮನಸ್ಸನ್ನಿಟ್ಟು ಕೇಳು. ಮನನ, ಕೇಳಿದ್ದನ್ನು ಮತ್ತೆ ಚಿಂತಿಸು. ನಿಧಿಧ್ಯಾಸನ, ಅದರ ಬಗ್ಗೆ ಏಕಾಗ್ರತೆಯಿಂದ ಧ್ಯಾನ ಮಾಡು. ಮತ್ತೇನು ಇಲ್ಲ, ಆಗೋಯ್ತು. ಮತ್ತೇನು ಸಾಧನೆ ಇಲ್ಲ, ಅದೇ ಸಾಧನೆ, ಮುಗಿದೋಯ್ತು. ತಿಳುವಳಿಕೆಯೇ ಸಾಧನೆ. ಅದಕ್ಕೆ ಇಲ್ಲಿ ಶ್ರವಣಕ್ಕೆ ಅತ್ಯಂತ ಮಹತ್ವ ಇದೆ. ಕೆಲವರು ಶ್ರವಣ ಮಾತ್ರದಿಂದಲೇ ಮೋಕ್ಷಗಾಮಿಗಳಾಗಿಬಿಡ್ತಾರೆ. ಸ್ವಲ್ಪ ಹಿಂದೆ ಇದ್ದವರು ಶ್ರವಣ ಮನನದ ಜೊತೆಗೆ, ಅದಕ್ಕಿಂತ ಹಿಂದೆ ಇದ್ದವರು ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಮೋಕ್ಷವನ್ನು, ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ತಾವು ಪರಬ್ರಹ್ಮವೇ ಅಂತ ತಿಳ್ಕೊಳ್ತಾರೆ. ತಿಳಿದುಕೊಳ್ಳಬೇಕು ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಹಾಗಾಗಿ ಇಲ್ಲಿ ನಾವು ಕೊನೆಗೆ ಏನು ಹೇಳ್ದಾಯಿತು? ದಹರ ಎಂದರೆ ಪರಬ್ರಹ್ಮವೇ, ಜೀವಾತ್ಮನಲ್ಲ, ಪ್ರಕೃತಿ ಅಲ್ಲ, ಅಥವಾ ಭೂತಾಕಾಶ ಅಲ್ಲ, ಪರಮಾತ್ಮ ಪರಬ್ರಹ್ಮವೇ. ಅದಕ್ಕೆ ನೀನು ಹೃದಯವನ್ನು ನೋಡು ಅಂತ ಹೇಳ್ತೇವಲ್ಲ, ಧ್ಯಾನ ಮಾಡುವಾಗ ಹೃದಯಸ್ಥನಾದ ಭಗವಂತ ಇದ್ದಾನೆ, ಅದರಲ್ಲಿ ನೋಡು ಅಂತ ಹೇಳಿದ್ರು. ಯಾಕಂದರೆ ದಹರ ಅಂದರೆ ಪರಬ್ರಹ್ಮ ಪರಮಾತ್ಮನೇ ಅನ್ನೋ ತಿಳುವಳಿಕೆಯಿಂದ. ಮುಂದಿನ ಸೂತ್ರ ಹೇಳುತ್ತೆ, 16ನೇ ಸೂತ್ರ, ಧೃತೇಶ್ಚ
महिम्नो स्यास्मिन्नुपलब्धे ऋतेಶ್ಚ महिम्नो ಸ್ಯಾಸ್ಮಿನ್ನುಪಲಬ್ಧೆ. ಈ ದಹರಕ್ಕೆ ಪರಬ್ರಹ್ಮನ ಧಾರಣ ಶಕ್ತಿ ಇದೆ. ಈಗ ಪರಬ್ರಹ್ಮ ಪರಮಾತ್ಮ ಅಂದರೆ ಚೈತನ್ಯ ರೂಪಿ, ಅಗಾಧ ಚೈತನ್ಯ ರೂಪಿ. ಈ ಅಗಾಧ ಚೈತನ್ಯವನ್ನು ಹಿಡ್ಕೊಳ್ಳೋ ಧೃತಿ ಇರಬೇಕಲ್ವ. ಆ ಧೃತಿ ಇರೋದು ದಹರಕ್ಕೆ, ಹೃದಯಕ್ಕೆ. ಹಾಗಾಗಿ ಅಕ್ಷರ ಮತ್ತು ದಹರ ಅನ್ನೋದರ ಎರಡರ ಅರ್ಥವು ಪರಮಾತ್ಮ ಅಂತಲೇ ತಿಳ್ಕೊಳ್ಬೇಕು. ಏನಪ್ಪ ಇದು ಬ್ರಹ್ಮಸೂತ್ರ ಅಲ್ಲಿ ಮತ್ತೆ ಮತ್ತೆ ಪರಬ್ರಹ್ಮ ಪರಮಾತ್ಮ ಅಂತ, ಪರಬ್ರಹ್ಮ ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತಾರೆ ಅಂತ ನೀವು ಅಂದ್ಕೊಂಡ್ರೆ, ಬ್ರಹ್ಮಸೂತ್ರ ಇರೋದು ಅದಕ್ಕೆ, ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕಿದು. ಇಲ್ಲಿಗೆ ಸ್ವಲ್ಪ ಕೆಲವರು ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ವೇದಾಂತಲ್ಲಿ ಹೇಳಿದ್ದೆ ಹೇಳ್ತಾರೆ, ಪರಬ್ರಹ್ಮ ಪರಮಾತ್ಮ ಪರಬ್ರಹ್ಮ ಬಾಯಿ ತೆಗೆದ್ರೆ ಅದೇ ಹೇಳ್ತಾರೆ, ಪ್ರತ್ಯೇಗಾತ್ಮ ಅಂತಾರೆ. ನೀವು ಬಾಯಿಯಲ್ಲಿ ಹೇಳೋದು ಸುಲಭ, ಕೇಳೋದು ಸುಲಭ. ಅದು ಅನುಭವಜನ್ಯವಾಗಿ ನಮಗೆ ಸಿಗಬೇಕು. ಅದಕ್ಕೆ ಪದೇ 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 ಹೇಳೋದು ಒಂದು ವಿಷಯ. ಆಮೇಲೆ ಬ್ರಹ್ಮಸೂತ್ರದ ಒಟ್ಟಾರೆ ವಿಷಯವೇ ಇದು. ಅದನ್ನು ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ? ಬೇರೆ ಏನು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಹೇಳಲೂಬಾರ್ದು. ಮತ್ತು ಮೂರನೇ ಪಾದದ 17ನೇ ಸೂತ್ರ ಹೇಳುತ್ತೆ, ಪ್ರಸಿದ್ಧೇಶ್ಚ. ಆಕಾಶ ಅನ್ನೋ ಶಬ್ದವು ಪರಮಾತ್ಮ ಸೂಚಕವಾಗಿದೆ ಎಂದು ಎಲ್ಲ ಉಪನಿಷತ್ತುಗಳು ಹೇಳ್ತವೆ. ಹಾಗಾಗಿ ಅದು ಪ್ರಸಿದ್ಧವಾಗಿದೆ. ಆಕಾಶ ಅಂದರೆ ಪರಮಾತ್ಮನೇ ಅನ್ನೋದು ಎಲ್ಲ ಉಪನಿಷತ್ತುಗಳು ಒಪ್ಪೋದ್ರಿಂದ ಅದು ಪ್ರಸಿದ್ಧವಾಗಿದೆ. ಹೀಗೆ ಯೋಚಿಸಿ ಕೂಡಲೇ ಪರಬ್ರಹ್ಮನ ಜೊತೆಗೆ ಒಂದಾಗಬಹುದು ಅಂತ ಹೇಳುತ್ತೆ. ಇಲ್ಲೂ ಸ್ವಲ್ಪ ನಿಧಾನವಾಗಿ ಕೇಳಿ ಮುಂದಿನ ವಿಷಯ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿದ ಕೂಡಲೇ ತತ್ಕ್ಷಣವೇ ಜೀವನ್ಮುಕ್ತಿಯನ್ನು ಪಡಿಬೋದು ಅಂತ ಹೇಳುತ್ತೆ. ಹೇಗಪ್ಪ ಅಂದರೆ, ಶಬ್ದ ಈಗ ಒಂದು ಶಬ್ದ ಆಗತ್ತಪ್ಪ, ಒಂದು ಶಬ್ದ ಮಾಡಿದೆ ನಾನು. ಈ ಶಬ್ದ ಹೊರಗಾಗೋದು, ಸ್ಥೂಲಕ್ಕಾಗೋದಿಲ್ಲ, ಸ್ಥೂಲದಲ್ಲಿ ಕೇಳಿಸುತ್ತೆ. ಅಂದರೆ ಸ್ಥೂಲದಲ್ಲಿ ಇರುವ ಆಕಾಶವನ್ನು ಭೂತಾಕಾಶ ಅಂತ ಹೇಳ್ತೇವೆ ನಾವು, ಸ್ಕೈ ಅಂತ ಹೇಳ್ತೇವಲ್ಲ, ಇಲ್ಲಿ ಕಾಣೋದು ಭೂತಾಕಾಶಕ್ಕೆ ಸೇರಿದೆ. ಎಕ್ಸ್ಟರ್ನಲ್ ವರ್ಲ್ಡ್ ಇದು ರೂಪಕ್ಕೆ ಸಂಜ್ಞೆ ಆಗಿದೆ. ರೂಪ ನಾಮ ಅಂತ ಹೇಳ್ತೇವಲ್ಲ, ರೂಪಕ್ಕೆ ಸಂಬಂಧಪಟ್ಟಿದೆ. ವೃತ್ತಿ ಅಂದರೆ ಮನಸ್ಸಲ್ಲಾಗೋದು, ಯೋಚನೆಗಳು ಮನಸ್ಸಲ್ಲಿ. ವೃತ್ತಿ ಅಂದರೆ ನಾಮಕ್ಕೆ ಸಂಬಂಧಪಟ್ಟಿದೆ, ಇಂಟರ್ನಲ್ ವರ್ಲ್ಡ್. ಅಂದರೆ ಈಗ ನೋಡಿ, ಒಂದು ಉದಾಹರಣೆಗೆ ನಾನು ಹೇಳ್ತೇನೆ, ನನ್ನ ಮುಂದೆ ಮೊಬೈಲು ಇದೆ. ಈಗ ಅದು ಮೊಬೈಲು ಅಂತ ನನ್ನ ವೃತ್ತಿ ಮನಸ್ಸಿಗೆ ಬಂತಲ್ಲ, ಯೋಚನೆ ಬಂತಲ್ಲ. ಯೋಚನೆ ಬಂದ ಮೇಲೆ ತಾನೆ ಅದು ಮೊಬೈಲು ಅಂತ ನಾನು ಹೇಳೋದು. ಈಗ ಏನನ್ನು ನೋಡ್ತೇನೆ, ನೋಡಿ ನಾನು ಅಲ್ಲಿ ನಾಯಿ ಹೋಗುತ್ತಾ ಇದೆ ಅಂತಲೇ ಫಸ್ಟು ಮನಸ್ಸಿಗೆ ಬಂತಲ್ವ, ಮನಸ್ಸು. ಅದನ್ನು ಏನು ಹೇಳ್ತಾರೆ, ನಾಮ ಬರೋದು ಮನಸ್ಸಿನಿಂದ, ರೂಪವು ಬರೋದು ಹೊರಗೇಂದ್ರಿಯದಿಂದ. ರೂಪ ಶಬ್ದದಿಂದ ರಿಕಾಗ್ನೈಸ್ ಆಗುತ್ತದೆ, ರೂಪ ಗೊತ್ತಾಗೋದು ಶಬ್ದದಿಂದ ಅಂತ ಹೇಳ್ತಾರೆ. ರೂಪ ಭೂತಾಕಾಶ, ನಾಮ ವೃತ್ತಿಯಿಂದ, ಮನಸ್ಸಿನ ಯೋಚನೆ ವೃತ್ತಿಯಿಂದ ರಿಕಾಗ್ನೈಸ್ ಆಗುತ್ತದೆ. ಈ ನಾಮವನ್ನು ಚಿತ್ತಾಕಾಶ ಅಂತಾರೆ. ಮನಸ್ಸು, ಚಿತ್ತ ಅನ್ನೋ ಮನಸ್ಸು, ಆಕಾಶ ಅನ್ನೋ ಮನಸ್ಸಿನ ಆಕಾಶದಲ್ಲಿ ವೃತ್ತಿ ಉಂಟಾಗತ್ತೆ, ಚಿತ್ತಾಕಾಶ. ಭೂತಾಕಾಶ ಅಂದರೆ ಈಗ ನಾವು ನೋಡ್ತೇವಲ್ಲ, ಈಗ ನೋಡುವಾಗ ಸ್ಪೇಸ್ ಇದೆ ಅಲ್ಲಿ, ಇದನ್ನು ಭೂತಾಕಾಶ ಅಂತ ಹೇಳ್ತಾರೆ. ಭೂತಾಕಾಶ ಹಾಗೂ ಚಿತ್ತಾಕಾಶ ಚಿದಾಕಾಶದಿಂದ ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಇದು ಚಿದಾಕಾಶ ಅಂದರೆ ಏನು? ಚಿದಾಕಾಶದಿಂದ ಚಿತ್ತಾಕಾಶ, ಚಿತ್ತಾಕಾಶದಿಂದ ಭೂತಾಕಾಶ, ಅಥವಾ ಭೂತಾಕಾಶಕ್ಕಿಂತ ಸೂಕ್ಷ್ಮ ಚಿತ್ತಾಕಾಶ, ಚಿತ್ತಾಕಾಶಕ್ಕಿಂತ ಸೂಕ್ಷ್ಮ ಚಿದಾಕಾಶ. ಹಾಗಾದರೆ ಚಿದಾಕಾಶ ಅಂದರೆ ಏನು ಅಂದರೆ, ಚಿದಾಕಾಶದಲ್ಲಿ ನಾಮ ಮತ್ತು ರೂಪ ಅನ್ನೋ ಭೇದವಿಲ್ಲ. ಪ್ರಜ್ಞಾನಘನ ಅಂತ ಹೇಳ್ತಾರೆ. ನಾಮ ಮತ್ತು ರೂಪ ಅನ್ನೋ ಭೇದವಿಲ್ಲ. ಜಗತ್ತು ಎಂದರೆ ಹೊರಮುಖ, ಎಕ್ಸ್ಟರ್ನಲ್, ಮತ್ತು ಇಂಟರ್ನಲ್ ಡಿವಿಷನ್ ಅಂತ ನಾವು ತಗೊಂಡ್ರೆ ದ್ವೈತ ಆಗತ್ತೆ. ಜಗತ್ತು ದ್ವೈತ.
ಜಗತ್ತು ದ್ವೈತ, ಆತ್ಮ ಅದ್ವೈತ. ಪರಬ್ರಹ್ಮ ಅದ್ವೈತ, ಅವನಿಂದ ಬದ್ದ ಜಗತ್ತು ದ್ವೈತ. ಆಯಿತಾ? ಇದನ್ನು ಸ್ವಲ್ಪ ಪದೇ ಪದೇ ಕೇಳಿ ಅರ್ಥ ಮಾಡಿಕೊಳ್ಬೇಕು. ಈಗ ಸುಷುಪ್ತಿಯಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಡಿವಿಷನ್ ಇರೋದಿಲ್ಲ. ಅಂದರೆ ಈಗ ನೋಡಿ, 3 ಸ್ಥಿತಿ: ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಅದನ್ನೇ ಆವಾದವನ್ನು ಮುಂದುವರಿಸ್ತಾ ಹೇಳೋದು ನಾವು. ಸುಷುಪ್ತಿಯಲ್ಲಿ ನನ್ನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಎಲ್ಲ ಒಂದಾಗಿ ಬೀಜ ರೂಪಕ್ಕೆ ಹೋಗುತ್ತೆ. ಹಾಗಾಗಿ ಅಲ್ಲಿ ದ್ವೈತ ಇಲ್ಲ. ಅದು ಇದೆ, ಇದು ಇದೆ ಅಂತ ಇಲ್ಲ, ಇರೋದೊಂದೇ. ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ವಿಭಾಗ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆಕಾಶ ಎನ್ನುವ ಶಬ್ದವು ಪರಬ್ರಹ್ಮ ಪರಮಾತ್ಮನನ್ನೇ ಸೂಚಿಸುತ್ತೆ ಅಂತ ಹೇಳೋದು. ಸುಷುಪ್ತಿಯಲ್ಲಿ ನಾವು ಏನು ಹೇಳಿದೆವು ಆವಾಗ? ನಾವು ಪ್ರತಿದಿನ ಬ್ರಹ್ಮಲೋಕಕ್ಕೆ ಹೋಗ್ತೇವೆ, ಪರಬ್ರಹ್ಮನ ಜೊತೆಗೆ ಸೇರ್ತೇವೆ ಅಂತ ಹೇಳ್ತೇವಲ್ಲ, ಅದು ಈಗ ಹೇಳ್ತಾ ಇರೋದು. ಮತ್ತೆ ನೆನ್ಪು ಮಾಡ್ತಾ ಇರೋದು. ಹೇಗೆ ಅಂದರೆ, ಆ ಪರಬ್ರಹ್ಮ ಆ ಸುಷುಪ್ತಿಯಲ್ಲಿ ನಾವು ನಾಮ ರೂಪರಹಿತ ಆಗಿರ್ತೇವೆ, ಜಗತ್ತಾಗಿರೋಲ್ಲ. ಜಗತ್ತು ಅನ್ನೋ ನಾಮ ರೂಪ. ಜಗತ್ತನ್ನು ಬಿಟ್ಟರೆ ಅವ್ಯಕ್ತ ಪರಬ್ರಹ್ಮ. ನಾವು ಅವ್ಯಕ್ತ ಪರಬ್ರಹ್ಮದಲ್ಲಿರೋದ್ರಿಂದ ಪರಬ್ರಹ್ಮವನ್ನು ಸೇರ್ತೇವೆ ಅಂತ ತಿಳ್ಕೊಳ್ಬೇಕು. ನಮ್ಮ ಜೀವನದಿಂದ ಶಬ್ದವನ್ನು ತೆಗೆದು ಹಾಕಿದಾಗ, ಈ ಶಬ್ದ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಫಾಸ್ಟಾಗಿ ಹೋದ್ರೆ ಇದು ಅರ್ಥ ಏನು ಹೇಳ್ತಾರೋ ಅಂತ ಅರ್ಥ ಆಗೋಲ್ಲ. ಶಬ್ದವನ್ನು ನಾವು ತೆಗೆದು ಹಾಕಿದಾಗ ಅಂದರೆ ಹೊರಗಿನ ಜಗತ್ತು ಇಲ್ಲ ಅಂತ ಆಗತ್ತೆ. ಯಾಕಂದರೆ ಇದೇನು ಹೇಳುತ್ತೆ? ಶಬ್ದದಿಂದ ಹೊರಗಿನ ಜಗತ್ತು ಬಂದಿದೆ, ನೀನು ಶಬ್ದವನ್ನು ತೆಗೆದು ಹಾಕಿದರೆ ಹೊರಗಿನ ಜಗತ್ತು ಇಲ್ಲ. ನಾಮವನ್ನು ತೆಗೆದು ಹಾಕಿದಾಗ ಒಳಗಿನ ಜಗತ್ತು ಮಾಯವಾಗತ್ತೆ. ಏನು ಹೇಳುತ್ತೆ? ನಾಮದಿಂದ ಒಳಗಿನ ಜಗತ್ತು ಅಂದರೆ ಯಾವುದು? ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಎಲ್ಲ ನಾಮದಿಂದ ಬಂದಿದೆ. ನೀನು ನಾಮವನ್ನು ತೆಗೆದು ಹಾಕಿದಾಗ ಒಳಗಿನ ಜಗತ್ತು ಹೋಯಿತು. ಶಬ್ದ ಅಥವಾ ರೂಪವನ್ನು ತೆಗೆದಾಗ ಹೊರಗಿನ ಜಗತ್ತು ಹೋಯಿತು. ನಾಮವನ್ನು ತೆಗೆದಾಗ ಒಳಗಿನ ಜಗತ್ತು ಹೋಯಿತು. ಹೀಗೆ ಈ ನಾಮ ಮತ್ತು ರೂಪರಹಿತ ಹೊರ ಒಳಗಿನ ಶೂನ್ಯಾವಸ್ಥೆ ಆಗತ್ತೆ ಅಲ್ವಾ? ಇದನ್ನು ಚಿದಾಕಾಶ ಅಂತ ಹೇಳ್ತಾರೆ. ಈ ಚಿದಾಕಾಶದಲ್ಲಿ ನಾವು ಒಂದಾಗುತ್ತೇವೆ ಅಂತ ಹೇಳುತ್ತೆ. ಆವಾಗ ನಾವು ಪರಬ್ರಹ್ಮ ಆಗ್ತೇವೆ ಅಂತ ಹೇಳ್ತೇವೆ. ಹಾಗಾಗಿ ಧ್ಯಾನದ ಒಂದು ತಂತ್ರವೆಂದರೆ ಚಿದಾಕಾಶದಲ್ಲಿ ನೆಲೆಸುವುದು. ಅಂದರೆ ಏನಂತಾಯಿತು? ನಾಮವನ್ನು ಬಿಡಬೇಕು, ರೂಪವನ್ನು ಬಿಡಬೇಕು. ನಾಮ ರೂಪವನ್ನು ಬಿಟ್ಟು ನಮ್ಮಲ್ಲೇ ನಾವು ನೆಲೆಸುವುದು. ದಹರಾಕಾಶದಲ್ಲಿ ಬೇಕಾದ್ರೆ ನೆಲೆಸ್ಬೋದು, ಪರಬ್ರಹ್ಮ ತತ್ವದಲ್ಲಿ ನೆಲೆಸ್ಬೋದು. ನಾಮವನ್ನು ಬಿಡಬೇಕು, ರೂಪವನ್ನು ಬಿಟ್ಟು ಅಲ್ಲೇ ಪರಬ್ರಹ್ಮ ತತ್ವದಲ್ಲಿ ನೆಲೆಸುವುದು ಒಂದು ಅತ್ಯುತ್ತಮ ಧ್ಯಾನ ಪದ್ಧತಿ ಅಂತ ವೇದಾಂತ ಹೇಳುತ್ತಾರೆ. ದಹರ ಜೀವಾತ್ಮ. ಈಗ ಮುಂದಿನ ಪ್ರಶ್ನೆ, ಹಾಗಾದರೆ ದಹರ ಜೀವಾತ್ಮನ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಪರಮಾತ್ಮನೇ ಅಂತ ಆಗಬೇಕಾ? ಇಲ್ಲ ಜೀವಾತ್ಮ ಅಂತ ಒಪ್ಕೊಳ್ಳೋಣ ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ 18ನೇ ಸೂತ್ರ ಹೇಳ್ತಾರೆ, ಇತರ ಪರಾಮರ್ಶಾತ್ ಸ ಇತಿ ಚೇನ್ನ ಸಂಭವಾತ್. ಇತರ ಪರಾಮರ್ಶಾತ್ ಸ ಇತಿ ಚೇನ್ನ ಸಂಭವಾತ್, ಇತಿ ಸ ಚೇನ್ನ ನ ಸಂಭವಾತ್ ಅಂತ. ಇದನ್ನು ಜೀವಾತ್ಮ ಎಂದು ಒಪ್ಪಲು ಸಾಧ್ಯವಿಲ್ಲ, ನ ಸಂಭವಾತ್. ಯಾಕೆ ಎಂದರೆ ಉಪನಿಷತ್ತು ಹೀಗೆ ಹೇಳುತ್ತೆ, ಯಾವ ಪರಮಾತ್ಮನು ವೃದ್ಧಾಪ್ಯ ಹಾಗೂ ಮರಣದ ಭಯವೂ ಇಲ್ಲದೇ ಇರುವನೋ, ಪಾಪ ಪುಣ್ಯಗಳ ಲೇಷ ಮಾತ್ರವೂ ಇಲ್ಲದೇ ಇರುವನೋ ಅವನೇ ದಹರ. ಜೀವಾತ್ಮನಿಗೆ ಮರಣದ ಭಯ ಇದೆ, ಜೀವಾತ್ಮನಿಗೆ ಹುಟ್ಟು ಇದೆ, ಜೀವಾತ್ಮನಿಗೆ ಸಾವು ಇದೆ, ಜೀವಾತ್ಮನಿಗೆ ಭಯ ಇದೆ. ನಾನು ಜೀವ ಅಂದ್ಕೊಂಡಾಗ ನನಗೆ ಪಾಪ ಇದೆ, ಕರ್ಮ ಇದೆ, ಪುಣ್ಯ ಇದೆ, ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆ. ಹಾಗಾಗಿ ಅವನನ್ನು ನೀನು ದಹರದಲ್ಲಿರೋನು ಅಂತ ಹೇಳಲಿಕ್ಕಾಗೋದಿಲ್ಲ. ನೀನು ಅತಿ ಶುದ್ಧನಾದ, ಮುಕ್ತನಾದ, ಚೈತನ್ಯ ಸ್ವರೂಪಿಯಾದ ಪರಮಾತ್ಮನಾದ ಪರಮಾತ್ಮನೇ ಅಲ್ಲಿರೋದು ಅಂತ ಹೇಳಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಮುಂದುವರಿತಾ ಹೇಳುತ್ತೆ ಉಪನಿಷತ್ತು 19ನೇ ಸೂತ್ರದಲ್ಲಿ, ಉತ್ತರ ಛೇದ ವಿರ್ಭೂತ ಸ್ವರೂಪಸ್ತು. ಉತ್ತರ ಛೇದ
ವಿರ್ಭೂತ ಸ್ವರೂಪಸ್ತು. ಈ ದಹರವು ಜ್ಞಾನಜ್ಯೋತಿ ಅಂತ ಹೇಳತ್ತೆ ಉಪನಿಷತ್ತು. ಇದು ಜ್ಞಾನಜ್ಯೋತಿ, ಪರಮಾತ್ಮ ಜ್ಞಾನಜ್ಯೋತಿ, ಪರಬ್ರಹ್ಮ ಜ್ಞಾನಜ್ಯೋತಿ. ಜ್ಞಾನಕ್ಕೂ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನೀವು ಜೀವನು ಜ್ಞಾನ ಅಲ್ಲ, ಅಜ್ಞಾನಿ. ಜೀವನು ಅವಿದ್ಯೆ, ಜೀವನ ಉಪಾಧಿಯಿಂದ ಕೂಡಿರ್ತಾನೆ. ಹಾಗಾಗಿ ಅವನನ್ನು ನೀವು ದಹರಾಕಾಶದಲ್ಲಿ ಇರಿಸೋದು ಸರಿ ಇಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಹಾಗಾಗಿ ದಹರದಿಂದ ಜೀವಾತ್ಮನು ಪರಮಾತ್ಮನನ್ನು ಸೇರುತ್ತಾನೆ. ಹಾಗಾಗಿ ದಹರ ಪರಬ್ರಹ್ಮವೇ. ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ದಹರದಲ್ಲಿ ಜೀವಾತ್ಮನೂ ಇದ್ದಾನೆ, ದಹರದಲ್ಲಿ ದಹರ ಅಂದರೆ ಏನು ಹೇಳಿ? ಹೃದಯ. ಹೃದಯ ಹೃದಯದಲ್ಲಿ ಜೀವಾತ್ಮನೂ ಇದ್ದಾನೆ, ಹೃದಯದಲ್ಲಿ ಪರಮಾತ್ಮನೂ ಇದ್ದಾನೆ. ಈ ಹೃದಯದಲ್ಲಿರೋ ಜೀವಾತ್ಮನು ಶುದ್ಧನಾಗಿ ತನ್ನ ಉಪಾಧಿಯನ್ನು ಕಳೆದುಕೊಂಡು ಜ್ಞಾನ ಬೆಳೆಸಿಕೊಂಡು ತಾನು ಪ್ರತ್ಯಗಾತ್ಮ ಅಂತ ತಿಳಿದುಕೊಂಡು ತಾನು ಪರಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊಂಡು, ಹೇಗೆ ನದಿ ಸಮುದ್ರವನ್ನು ಸೇರಿದ ಮೇಲೆ ಸಮುದ್ರವೇ ಆಗುತ್ತೋ, ಈ ಜೀವಾತ್ಮನು ಪರಬ್ರಹ್ಮವನ್ನು ಸೇರಿದ ಮೇಲೆ ಜೀವಾತ್ಮನು ತನ್ನ ಐಡೆಂಟಿಟಿ, ಯಾವ ಐಡೆಂಟಿಟಿ? ಜೀವಾತ್ಮ ಐಡೆಂಟಿಟಿಯನ್ನು ಕಳ್ಕೊಂಡು ಪರಬ್ರಹ್ಮವೇ ಆಗುತ್ತಾನೆ ಅಂತ ಇದು ಹೇಳುತ್ತೆ. 20ನೇ ಸೂತ್ರ ಹೇಳತ್ತೆ, ಅನ್ಯಾರ್ಥಶ್ಚ ಪರಾಮರ್ಶ. ಜಗತ್ತಿನ ಸೃಷ್ಟಿಯ ವಿಚಾರ ಮಾಡುವುದು ಪರಬ್ರಹ್ಮ ದೃಷ್ಟಿಯಿಂದ ಹೊರತು ಜಗತ್ತಿನ ಸೃಷ್ಟಿಯ ದೃಷ್ಟಿಯಿಂದಲ್ಲ. ಈಗ ನಮ್ಮ ಜಗತ್ತು ಹೇಗೆ ಬಂತು? ಪರಮಾತ್ಮ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಿದ? ಹಾಗಾಗಿ ಬೇರೆ ಬೇರೆ ಥರ ವಾದಗಳು ಬರ್ತವೆ. ಅವನಿಗೆ ಮಾಡಲಿಕ್ಕೆ ಏನೂ ಕೆಲಸ ಇರಲಿಲ್ಲ, ಬೋರ್ ಹೊಡಿತಾ ಇತ್ತು, ಅದಕ್ಕೊಂದು ಜಗತ್ತನ್ನು ಸೃಷ್ಟಿ ಮಾಡಿದ. ಅದು ಇದು ಹಾಕತ್ತೆ ಹೋಗತ್ತೆ. ಅದು ನಮ್ಗೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ತಿದ್ದಾನೆ. ನಮ್ಗೆ ಅದು ಪಾಯಿಂಟ್ ಅಲ್ಲ. ನಮ್ಮ ಪಾಯಿಂಟ್ ಏನು? ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಪಾಯಿಂಟ್, ಜಗತ್ತನ್ನು ತಿಳಿದುಕೊಳ್ಳುವ ಪಾಯಿಂಟ್ ಅಲ್ಲ ನಮ್ಮದು. ಹಾಗಾಗಿ ನಾವು ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗಬಾರ್ದು. ಅನ್ಯಾರ್ಥಶ್ಚ ಪರಾಮರ್ಶ, ಬೇರೆ ಅರ್ಥವನ್ನು ತಗೊಳ್ಬೇಡಿ. ಶಾಸ್ತ್ರಗಳಲ್ಲಿ 3 ವಿಷಯ ಹೇಳುತ್ತೆ ಅಂತ. ಯಾವುದು? ಒಂದು ಜಗತ್ತು. ಜಗತ್ತಲ್ಲಿ ಏನು ಬರುತ್ತೆ? ಸೃಷ್ಟಿ ಬರುತ್ತೆ, ಸ್ಥಿತಿ ಬರುತ್ತೆ, ಲಯ ಬರುತ್ತೆ. ಎರಡನೇದು ಜೀವ. ಏನು? ಕರ್ಮಗಳು, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಗಮನಾಗಮನಗಳು ಅಂದರೆ ಲೋಕಾಂತರ, ಪುನರಪಿ ಜನನ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಪಾಪ ಪುಣ್ಯ, ರಾಗ ದ್ವೇಷ, ವಾಸನೆಗಳು ಅಂದರೆ ಜನ್ಮ ಜನ್ಮಕ್ಕೆ ನಾವು ತಗೊಂಡು ಹೋಗೋ ಸಂಸ್ಕಾರಗಳು. ಇದೆಲ್ಲ ಯಾವ ಟಾಪಿಕಲ್ಲಿ ಬರುತ್ತೆ? ಇದೆಲ್ಲ ಜೀವದ ಟಾಪಿಕಲ್ಲಿ ಬರುತ್ತೆ. ಕೊನೆಯದು ಈಶ್ವರ ಅಂದರೆ ಕಂಟ್ರೋಲರ್, ಈ ಜಗತ್ತನ್ನು ಕಂಟ್ರೋಲ್ ಮಾಡೋ ಭಗವಂತ. ಆದರೆ ಈಶ್ವರ ಅಂದಾಗ ಉಪಾಧಿ ಸಹಿತನಾದ ಭಗವಂತ ಅಂತ ತಗೊಳ್ಬೇಕು ನೀವು. ಈ 3 ವಿಚಾರಿಸುವುದು. ಯಾಕೆ ನಾವು ಈ ಬಗ್ಗೆ ಯಾಕೆ ವಿಚಾರಿಸ್ತೇವೆ? ಇದು ಮತ್ತೆ ದಾರಿ ತಪ್ಪಬೇಡಿ ಅಂತ ಉಪನಿಷತ್ತು ಹೇಳುತ್ತೆ. ನೀವು ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ಚಿಂತನೆ ಮಾಡ್ತಾ ಇದ್ದೀರಿ, ವಿಚಾರಿಸ್ತಾ ಇದ್ದೀರಿ. ಜೀವದ ಬಗ್ಗೆ ವಿಚಾರಿಸ್ತಾ ಇದ್ದೀರಿ, ಚಿಂತನೆ ಮಾಡ್ತೀರಿ. ಈಶ್ವರ ಅಂದರೆ ಶಿವ ಅಲ್ಲ, ಈಶ್ವರನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ. ಅಂದರೆ ಯಾಕೆ ಮಾಡ್ತಾ ಇದ್ದೀರಿ? ಪರಬ್ರಹ್ಮ ಪರಮಾತ್ಮವನ್ನು ತಿಳಿದುಕೊಳ್ಳಲು ಮಾಡ್ತಾ ಇದ್ದೀರಿ. ಜಗತ್ತನ್ನು ತಿಳ್ಕೊಳ್ಳಿಕ್ಕಲ್ಲ, ಜೀವನನ್ನು ತಿಳ್ಕೊಳ್ಳಿಕ್ಕಲ್ಲ, ಈಶ್ವರನನ್ನು ತಿಳ್ಕೊಳ್ಳಿಕ್ಕಲ್ಲ. ಇದರ ಮೂಲಕ ಪರಬ್ರಹ್ಮ ಪರಮಾತ್ಮನನ್ನು ತಿಳಿದುಕೊಳ್ಳಲು ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಈ ಸೂತ್ರ ಅತೀ ಸ್ಪಷ್ಟವಾಗಿ ಹೇಳುತ್ತೆ. ಆಧ್ಯಾತ್ಮಿಕ ಮಿತ್ರರೇ, ಇಲ್ಲಿಗೆ ನಾನು ಈ ವಿಡಿಯೋವನ್ನು ಸಮಾಪ್ತಿ ಮಾಡ್ತೇನೆ. ಮುಂದಿನ ವಿಡಿಯೋದಿಂದ ನಾವು 21ನೇ ಸೂತ್ರದಿಂದ ಶುರು ಮಾಡೋಣ. ಸುಮಾರು 21ರಿಂದ 43 ಸೂತ್ರ ಇದೆ 3ನೇ ಪಾದದಲ್ಲಿ. ಎಷ್ಟು ಸಾಧ್ಯನೋ ಅಷ್ಟು ಮುಂದಿನ ವಿಡಿಯೋದಲ್ಲಿ ನಾವು ಮಾಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ, ಜಗದ್ಗುರು. ಓಂ ಶಾಂತಿ ಶಾಂತಿ ಶಾಂತಿ.